ಹಲೋ, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಬನ್ನಿ ನೋಡೋಣ. ನಿಫ್ಟಿ ಇದೆಯಲ್ಲ, ನೆನ್ನೆ ಹೈ ಮೇಲ್ಗಡೆ ಓಪನ್ ಆಗಿದೆ. ನೋಡೋಣ. ಎಸ್, ಲಾಸ್ಟ್ ಲೈಫ್ ಟೈಮ್ ಹೈ ಇದೆಯಲ್ಲ, ಅದನ್ನ ವಿತ್ ವಾಲ್ಯೂಮ್ ಕೆಳಗೆ ಬಂದಿದೆ. ಯಾವುದಿನ ಅಂದರೆ ಎಸ್ ಎಸ್ ಇದೆಯಲ್ಲ, ವಿತ್ ವಾಲ್ಯೂಮ್ ಕೆಳಗೆ ಬಿದ್ದಿರೋದು. ಅದ್ರ ಮೇಲ್ಗಡೆ ಸ್ಟ್ರಾಂಗ್ ಓಪನ್ ಆಗಿದೆ. ಸೊ ಮೊನ್ನೆ ಹೈ ಕೂಡ ಇದೆಯಲ್ಲ, ಅದೊಂದು ಕೂಡ ಒಂದು ಲೆವೆಲು. ಸೊ ಅದು ಹೈ ಮೇಲ್ಗಡೆ ಓಪನ್ ಆಗಿದೆ. ನಿಫ್ಟಿ ಇದೆ ಅಪ್ಲೆಗಲ್ಲಿದೆ. ಸೊ ಲೈಫ್ ಟೈಮ್ ಹೈನ ಬ್ರೇಕ್ ಮಾಡೋ ಚಾನ್ಸಸ್ ಕೂಡ ಇದೆ. ಸೊ ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ಅಂತ. ವಾಟ್ ಹ್ಯಾಪನ್. ಸೊ ಇದು ಲಾಸ್ಟ್ ಮಂತ್ ಹೈ ಕೂಡ ಇದೆಯಲ್ಲ, ಫಸ್ಟ್ ಟಾರ್ಗೆಟು ನಂದು ಲಾಸ್ಟ್ ಮಂತ್ ಹೈ ಇದೆಯಲ್ಲ, ಖಂಡಿತವಾಗ್ಲೂ ಹೈನ ಟಚ್ ಮಾಡೇ ಮಾಡುತ್ತೆ. ಲಾಸ್ಟ್ ಮಂತ್ ಹೈ ನೋಡೋಣ ಬನ್ನಿ. ಎಸ್, ದಿಸ್ ಒನ್. ಓಕೆ, ಇದು ಫಸ್ಟ್ ಟಾರ್ಗೆಟ್. ಖಂಡಿತವಾಗ್ಲೂ ಟಾರ್ಗೆಟ್ನ ರೀಚ್ ಮಾಡ್ತೀನಿ. ಆಲ್ಮೋಸ್ಟ್ ಹತ್ರ ಇದೆ. ಅದಾದಮೇಲೆ ಆ ಟಾರ್ಗೆಟ್ ಇಟ್ಟಾದ್ಮೇಲೆ ಸೆಕೆಂಡ್ ಟಾರ್ಗೆಟ್ ಲೈಫ್ ಟೈಮ್ ಹೈ ಓಪನ್ ಪ್ರೈಸ್ ಇದೆಯಲ್ಲ, ಓಪನ್ ಪ್ರೈಸು ಮತ್ತು ಕ್ಲೋಸ್ ಪ್ರೈಸ್. ಎಸ್, ಓಪನ್ ಪ್ರೈಸ್ ಟಾರ್ಗೆಟ್ ಲೈಫ್ ಟೈಮ್ ಹೈ ಮತ್ತು ಆ ಕ್ಯಾಂಡಲ್ದು ಓಪನ್ ಪ್ರೈಸ್ ಮತ್ತು ಆ ಕ್ಯಾಂಡಲ್ ಹೈ ಇದೆಯಲ್ಲ, ದಿಸ್ ಎರಡು ಝೋನು ಕೂಡ ಟಾರ್ಗೆಟ್, ನಿಫ್ಟಿ ಟಾರ್ಗೆಟ್ ಖಂಡಿತವಾಗ್ಲೂ ಆ ರೇಂಜ್ನ ಬ್ರೇಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನೋಡೋಣ. ರಿಲಯನ್ಸ್ ಎಂಟ್ರಿ ನೋಡೋಣ ಬನ್ನಿ. ರಿಲಯನ್ಸ್ ಇದೆಯಲ್ಲ, ನೆನ್ನೆ ಐ ಮತ್ತು ಲೋ ಬಿಟ್ವೀನ್ ಹೈಯೆಸ್ಟ್ ವಾಲ್ಯೂಮ್ ಬಂದಿದೆಯಲ್ಲ, ನೆನ್ನೆ ಐ ಕೂಡ ಒಂದು ಸಪೋರ್ಟ್ ಝೋನ್ ಆಗುತ್ತೆ. ಅದ್ರ ಮೇಲ್ಗಡೆ ಓಪನ್ ಆಗಿದೆ. ಮೊನ್ನೆ ಐ ಅದ್ರ ಮೇಲ್ಗಡೆ ಸ್ಟ್ರಾಂಗ್ ಓಪನ್ ಆಗಿದೆ. ಅದು ಕೂಡ ಒಂದು ಸಪೋರ್ಟ್ ಝೋನ್ ಆಗುತ್ತೆ. ವಾಲ್ಯೂಮ್ ನೆನ್ನೆ ಇಂಪಾರ್ಟೆಂಟ್ ವಾಲ್ಯೂಮ್ ಇಸ್ ದಿಸ್ ಒನ್. ಪಕ್ಕದ್ದು ದಿಸ್ ಓಪನ್ ಕೂಡ ಕೆಳಗೆ ವೀಕ್ ಓಪನ್ ಆದರೂ ಕೂಡ ಅಂದರೆ ಸಿಗ್ನಿಫಿಕೆಂಟ್ ಕ್ಯಾಂಡಲ್ ಕೂಡ ವೀಕ್ ಓಪನ್ ಆದರೂ ಕೂಡ ಇವತ್ತು ಮಾರ್ಕೆಟ್ ಪೊಲ್ಯೂಷನ್ ಇರುತ್ತೆ, ಬಿಕಾಸ್ ಆಫ್ 3G ಅನಾಲಿಸಿಸ್. ಸೊ ನೆನ್ನೆ ಇದು ಗ್ಯಾಪ್ ಅಪ್ ಓಪನ್ ಆಗಿಲ್ಲ. ಸೊ ನೆನ್ನೆ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಕ್ಯಾಂಡಲ್ ಅದ್ರ ಕೆಳಗಡೆ ಓಪನ್ ಆಗಿದೆ. ಬಟ್ ಆದರೂ ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗಿದೆ, ಎನರ್ಜಿ ಗ್ಯಾಪ್ ಅಪ್ ಓಪನ್ ಇದೆ. ರಿಲಯನ್ಸ್ ಕೂಡ ಬೈ ಆಗಬೇಕು. ಇಲ್ಲಿ ಸಪೋರ್ಟ್ ಝೋನ್ ಸೆಕೆಂಡ್ ಕ್ಯಾಂಡಲ್ ಸಪೋರ್ಟ್ ಲೋ ವಾಲ್ಯೂಮ್ ಬಂದಿದೆ, ಇಲ್ಲಿ ಹೈ ವಾಲ್ಯೂಮ್ ರೇಸ್ ಆಗಿದೆ. ಥರ್ಡ್ ಕ್ಯಾಂಡಲ್ ಕೂಡ ವಾಲ್ಯೂಮ್ಸ್ ರೇಸ್ ಆಗಿ ಡೇ ಹೈನ ಬ್ರೇಕ್ ಮಾಡಿದೆ. ಸೊ ಪ್ರೈಸ್ ಕರೆಕ್ಟಾಗಿ ಎಕ್ಸಾಕ್ಟ್ ಇದೆಯಲ್ಲ, ಹೈ ಕೂಡ ಡೇ ಇದೆಯಲ್ಲ, ಅಲ್ಲಿ ಟ್ರೇಸ್ ಆಗೋ ಚಾನ್ಸಸ್ ಇರುತ್ತೆ. ಡೇ ಏನೋ ಟ್ರೇಸ್ ಆಗಿ ಜಿಗ್ಜಾಗ್ ಮಾಡ್ಕೊಂಡು ಡೇ ಹೈನ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗೋ ಚಾನ್ಸಸ್ ತುಂಬ ಇದೆ. ಎಸ್, ಇದು ಸಪೋರ್ಟ್ ಎಂಟ್ರಿ ಝೋನು. ಪ್ರೈಸ್ ಇಲ್ಲಿಗೆ ಬಂದೇ ಹೋಗಬೇಕು. ಓಕೆ, ಈ ಝೋನ್ ಇದೆಯಲ್ಲ, ಈ ಝೋನನ್ನು ಎಂಟ್ರಿ ಮಾಡ್ಬೋದು ನಾವು. ಓಕೆ, ಲೆಟ್ಸ್ ಸಿ, ನೋಡೋಣ ಪ್ರೈಸ್ ಅಲ್ಲಿಗೆ ಬರುತ್ತಾ ಅಂತ. ಟಾರ್ಗೆಟ್ ರಿಲಯನ್ಸ್ ಟಾರ್ಗೆಟ್ ಬಂದು ಫಸ್ಟ್ ಟಾರ್ಗೆಟ್ ಎಸ್, ನನ್ನ ಟಾರ್ಗೆಟ್ ಫಸ್ಟ್. ಅದು ಸೆಕೆಂಡ್ ಅಲ್ಲಿ ಸ್ವಿಂಗ್ ಆಗಿದೆಯಲ್ಲ ಅದು. ಖಂಡಿತವಾಗ್ಲೂ ಟಾರ್ಗೆಟ್ನ ರೀಚ್ ಮಾಡುತ್ತೀರಿ. 35 ಆ ಸಪೋರ್ಟ್ ಹತ್ರ ಬಂದು ಬೈ ಆಗಬೇಕು. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಟಾಟಾ ಕನ್ಸ್ಯೂಮರ್ ಎಲ್ಲ ಇದೊಂದು ಲೆವೆಲ್ ಇದೆ. ಸೊ ಇಲ್ಲಿಂದ ಸಪೋರ್ಟ್ ತಗೊಂಡು ಇಂಟರ್ಡೇ ಹೈ ಇದೆಯಲ್ಲ, ಅದನ್ನು ಬ್ರೇಕ್ ಮಾಡಿ ನೆನ್ನೆ ಹೈ ಇದೆಯಲ್ಲ, ಸೊ ಅದನ್ನು ಬ್ರೇಕ್ ಮಾಡುತ್ತೆ. ಓಕೆನಾ, ಟಾರ್ಗೆಟ್ ಅದು ಫಸ್ಟ್ ಟಾರ್ಗೆಟು. ಲೆಟ್ಸ್ ಸಿ ಏನಾಗುತ್ತೆ ಅಂತ ನೋಡೋಣ. ನಿಫ್ಟಿನೂ ಕೂಡ ಮೇಲೆ ಹೋಗ್ತಿದೆ. ಸೊ ನಿಫ್ಟಿ ಕರೆಕ್ಟಾಗಿ ಎಕ್ಸಾಕ್ಟ್ ರೇಂಜ್ ಟಾರ್ಗೆಟ್ ಇದೆ. ಸ್ವಲ್ಪ ರಿಟ್ರೆಸ್ಸಾಗಿ ಮೇಲೆ ಹೋಗಬೇಕು. ಫಸ್ಟ್ ಟಾರ್ಗೆಟ್ ಅದು ಓಪನ್ ಪ್ರೈಸ್ ಇದೆಯಲ್ಲ, ಆ ಟಾರ್ಗೆಟ್. ರಿಲಯನ್ಸು ಕೂಡ ನಿಫ್ಟಿ ಮತ್ತು ರಿಲಯನ್ಸು ಎನರ್ಜಿ 3 ರಿಟ್ರೆಸ್ಸಾಗಿ ಮೇಲೆ ಹೋಗಬೇಕು. ಸೊ ಮಾರ್ಕೆಟು ಒಂದೇ ಲೆವೆಲ್ ಹೋಗಲ್ಲ. ಸೊ ಸಪೋರ್ಟ್ ಹತ್ರ ಬಂದು ಮೇಲೆ ಹೋಗುತ್ತೆ. ಕರೆಕ್ಟಾಗಿ ಎಕ್ಸಾಕ್ಟ್ ಆ ಸಪೋರ್ಟ್ ಇದೆಯಲ್ಲ, ಅಲ್ಲಿಂದ ಬೈ ಆಗಬೇಕು. ಸೊ ಎನರ್ಜಿನೂ ಕೂಡ ಹಾಗೆ. ಸೊ ರಿಟ್ರೆಸ್ ಆದರೆ ನಿಫ್ಟಿನೂ ಕೂಡ ಇರುತ್ತೆ. ಕರೆಕ್ಟಾಗಿ ಸಪೋರ್ಟ್ ಹತ್ರ ಬಂದು ನಿಫ್ಟಿ ರಿಲಯನ್ಸ್ ಮೇಲೆ ಹೋಗುತ್ತೆ. ನಮಸ್ತೆ. ಅವಾಗಲೇ ರಿಲಯನ್ಸ್ ಎಂಟ್ರಿ ಹೇಳಿದ್ದೆ, ಮತ್ತು ಟಾಟಾ ಕನ್ಸ್ಯೂಮರ್
ನಿಫ್ಟಿ 3 ಹೇಳಿದ್ದೆ, ಬನ್ನಿ ನೋಡೋಣ ಏನಾಗಿದೆ ಅಂತ. ರಿಲಯನ್ಸ್ ಇತ್ತಲ್ಲ, ಇಲ್ಲಿ ಎಂಟ್ರಿ ಅಂತ ಹೇಳಿದ್ದೆ. ಎಕ್ಸಾಕ್ಟ್ ಸಿ ಎಕ್ಸಾಕ್ಟ್ ಇದ್ರೆ ಎಂಟ್ರಿ ಆಗಿದೆ. ಸ್ಟಾಪ್ ಲಾಸ್ ಟಾರ್ಗೆಟ್ ಇದೆ ಹೇಳಿದ್ದೆ. ಸೊ ಟಾರ್ಗೆಟ್ ಎಲ್ಲ ರೀಚ್ ಆಗಿದೆ. ಇದು ಸೆಕೆಂಡ್ ಟಾರ್ಗೆಟ್ ಹಿಡಿದೆ, ಬಟ್ ರೀಚ್ ಆಗಿಲ್ಲ. ಫಸ್ಟ್ ಟಾರ್ಗೆಟ್ ನಂದು ಇದು ಕರೆಕ್ಟ್ ಆಗಿ ಹಿಟ್ ಆಗಿದೆ, ರೀಚ್ ಆಗಿದೆ. ಟಾಟಾ ಕನ್ಸ್ಯೂಮರ್ ನೋಡೋಣ. ಎಂಟ್ರಿ ಕನ್ಸ್ಯೂಮರ್, ಕನ್ಸ್ಯೂಮರ್ ಎಸ್, ಟಾಟಾ ಕನ್ಸ್ಯೂಮರ್ ಇದೆಯಲ್ಲ, ಸೊ ಇಲ್ಲಿ ಎಂಟ್ರಿ ಹೇಳಿದ್ದೆ. ಎಕ್ಸಾಕ್ಟ್ ಆಯ್ತು ಎಂಟ್ರಿ. ಟಾರ್ಗೆಟ್ ಕೂಡ ಇಂಟರ್ಡೇ ಹೈನ ಬ್ರೇಕ್ ಮಾಡುತ್ತೆ ಅಂತ ಹೇಳಿದೆ. ಎಕ್ಸಾಕ್ಟ್ ಬ್ರೇಕ್ ಮಾಡಿದೆ. ಸ್ವಿಂಗ್ ಹೈ ಟಾರ್ಗೆಟ್, ಈ ಸ್ವಿಂಗ್ ಹೈ ಟಾರ್ಗೆಟ್, ಬಟ್ ನಾನ್ ಟಾರ್ಗೆಟ್ ಇದ್ದಿದ್ದು. ಓಕೆ, ಎಂಟ್ರಿ ಕೂಡ ಸ್ವಿಂಗ್ ಹೈ. ಸ್ವಿಂಗ್ ಹೈ ಅಂದ್ರೆ ಲೈಕ್ ಸ್ಟಾಕ್ ಮೇಲಿಂದ ಬರ್ತಾ ಇದು ಹೈಯರ್ ಹೈ, ಲೋವರ್ ಲೋ, ಲೋನ ಬ್ರೇಕ್ ಮಾಡಿದೆ. ಲೋವರ್ ಲೋ ಮತ್ತೆ ಹೈಯರ್ ಹೈ, ಲೋವರ್ ಲೋ, ಲೋವರ್ ಟೆಲ್, ಲೋವರ್ ಟೆಲ್, ಲೋವರ್ ಟೆಲ್, ಹೈಯರ್ ಹೈ, ಹೈಯರ್ ಹೈ, ಒಂದು ಹೈಯರ್ ಹೈ, ಲೋವರ್ ಲೋ, ಹೈಯರ್ ಹೈ, ಲೋವರ್ ಲೋ, ಇವೆಲ್ಲ ಲೋವರ್ ಟೆಲ್ ಆಗಿದೆ. ಬಟ್ ಇದೊಂದು ಸ್ವಿಂಗ್ ಲೋ, ಇದು ಕೂಡ ಕನ್ಸಿಡರ್ ಮಾಡ್ಬೋದು. ಈ ಸ್ವಿಂಗ್ ಹೈ ಇದೆಯಲ್ಲ, ಇದ್ರ ಮೇಗಡೆ ಓಪನ್ ಆಗಿದೆ. ಟಾರ್ಗೆಟ್ ಈ ಸ್ವಿಂಗ್ ಹೈ ಸ್ಟ್ರಾಂಗ್ ಓಪನಿಂಗ್ ಆಗಿದೆ. ನಿಫ್ಟಿನೂ ಕೂಡ ಸ್ಟ್ರಾಂಗ್ ಓಪನ್ ಆಗಿದೆ. 3G ಸಪೋರ್ಟ್ ಆಗಿದೆ. FMCG ಕೂಡ ನೋಡ್ಬೇಕು ಸ್ಟ್ರಾಂಗ್ ಓಪನ್ ಆಗಿದೆ ಇಲ್ವಾ ಅಂತ. ಸೊ ಸಿ ಸ್ವಿಂಗ್ ಹೈ ಇದೆಯಲ್ಲ, ಈ ಸ್ವಿಂಗ್ ಹೈ ಪ್ರೈಸ್ ಕರೆಕ್ಟ್ ಎಕ್ಸಾಕ್ಟ್ ಈ ಹೈ ಮೇಲೆ ಓಪನ್ ಆಗಿದೆ. ಇಲ್ಲಿಂದಾನೆ ಕರೆಕ್ಟ್ ಆಗಿ ಎಂಟ್ರಿ ಆಗಿದೆ. ಇವಾಗ ನಾವು ಎಂಟ್ರಿ ಎಲ್ಲಿ ಅಂತ, ಪ್ರಾಪರ್ ಎಂಟ್ರಿ ಎಲ್ಲಿ ಅಂತ ನೋಡೋಣ ಬನ್ನಿ. ಸೊ ಇದೊಂದು ಇಂಪಾರ್ಟೆಂಟ್ ಲೆವೆಲ್, ಓಕೆನಾ. ಇದು ಹೈ, ಇದು ಲೋ. ಬಿಟ್ವೀನ್ ಹೈಯೆಸ್ಟ್ ವಾಲ್ಯೂಮ್ ವಾಲ್ಯೂಮ್ 41.4. ಎಸ್, ದಿಸ್ ಒನ್. ಪ್ರೈಸ್ ಈ ರೇಂಜ್ ಒಳಗಡೆ ಓಪನ್ ಆಗಿ ನೆನ್ನೆ ಲೋ ಹತ್ರನೇ ಬಂದು ಲಾಸ್ಟ್ ಶಾರ್ಟ್ ಇದು ನಿನ್ನೆ ಲೋ ಹತ್ರನೇ ಸಪೋರ್ಟ್ ತಗೊಂಡಿದೆ. ನಿನ್ನೆ ಲೋ ಒಂದು ಕೂಡ ಸಪೋರ್ಟ್. ಓಕೆ, ಸೊ ಇಟ್ಟಾಯ್ತು. ಲೋ ವಾಲ್ಯೂಮ್ ಇದು ವಾಲಿಡಿಟಿ ಮೆಥಡಲ್ಲಿ 2 ರೆಡ್ 2 ಗ್ರೀನ್ ಸಪೋರ್ಟ್ ಝೋನ್. ಎಕ್ಸಿಟ್ ಈ ಲೆವೆಲ್ ವಿತ್ ವಾಲ್ಯೂಮ್ ರೈಸ್ ಆಯ್ತು. ಪ್ರೈಸ್ ಇಲ್ಲಿ ಬಂತು. ಕರೆಕ್ಟ್ ಎಕ್ಸಿಟ್ ಈ ಐನ ಬ್ರೇಕ್ ಮಾಡುತ್ತೆ ಅಂತ ಹೇಳಿದೆ. ಎಕ್ಸಿಟ್ ಐನ ಬ್ರೇಕ್ ಮಾಡ್ಕೊಂಡು ಟಾರ್ಗೆಟ್ ಕೂಡ ಎಕ್ಸಾಕ್ಟ್ ಸ್ವಿಂಗ್ ಇದೆಯಲ್ಲ, ಅಲ್ಲೇ ರೀಚ್ ಆಗಿದೆ. ರಿಲಯನ್ಸ್ ನೋಡೋಣ ಬನ್ನಿ. ರಿಲಯನ್ಸ್ ಕೂಡ ಎಂಟ್ರಿ ಹೇಳಿದ್ದೆ. ಸೊ ಈ ಇದೆಯಲ್ಲ, ಈ ಸ್ವಿಂಗ್ ಐ ಎಂಟ್ರಿ ಅಂತ, ಈ ಡೇ ಇದರಲ್ಲಿ ಇಲ್ಲಿ ಎಂಟ್ರಿ ಮಾಡ್ಬೋದು. ಸ್ಟಾಪ್ ಲಾಸ್ ಇದೆ ಅಂತ ಹೇಳಿದೆ. ಕರೆಕ್ಟ್ ಫಸ್ಟ್ ಟಾರ್ಗೆಟ್, ನನ್ನ ಫಸ್ಟ್ ಟಾರ್ಗೆಟ್ ಇದ್ದಿದ್ದು ಇದು. ಸೆಕೆಂಡ್ ಟಾರ್ಗೆಟ್, ಫಸ್ಟ್ ಟಾರ್ಗೆಟ್ ಇದು, ಫಸ್ಟ್ ಟಾರ್ಗೆಟ್ ಹಿಟ್ ಆಗಿದೆ. ಸೆಕೆಂಡ್ ಟಾರ್ಗೆಟ್ ಹಿಟ್ ಆಗಿಲ್ಲ. ಸೊ ಇದೇ ರೀತಿ ನಿಫ್ಟಿನೂ ಕೂಡ ಹೇಳಿದ್ದೆ. ಸೂಪರ್. ನಿಫ್ಟಿ ಈ ರೇಂಜ್ ಇದೆಯಲ್ಲ, ಕರೆಕ್ಟ್ ಎಕ್ಸಾಕ್ಟ್ ಫಸ್ಟ್ ಟಾರ್ಗೆಟ್ ಇದು, ಸೆಕೆಂಡ್ ಟಾರ್ಗೆಟ್ ಇದು, ಈ ರೇಂಜ್ ಕರೆಕ್ಟ್ ಟಾರ್ಗೆಟ್ ಹಿಟ್ ಮಾಡ್ತಂತೆ ಬೆಳಿಗ್ಗೆ ಮಾರ್ನಿಂಗ್ ಹೇಳಿದೆ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಬೈ ಬೈ, ಟೇಕ್ ಕೇರ್.